ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ, ಪಬ್ಲಿಕ್ಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಿಮಗೆ ಇಲ್ಲಿಂದ ತೆಗಿಸ್ತಾರಂತೆ ಸರ್ಕಾರ. ಏನು ಮಾಡ್ತೀರಾ? ಏನು ಮಾಡಬೇಕು ನೀವೇ ಹೇಳಿ. ಅದನ್ನೇ ಅಲ್ಲ, ನಾವು ಇದೇ ರೋಡಲ್ಲೇ ಹುಟ್ಟು ಬೆಳೆದು ನನಗೂ 50 ವರ್ಷ ಆಗೋಯ್ತು. ಇದೇ ಭಾಳ ಆಗೋಯ್ತು ನಮ್ಮದು ಸಾಯೋವರೆಗೂ. ಇನ್ನೇನು ಹಬ್ಬ ಅಂದರೆ ಒಂದು 5 ವರ್ಷ ಬದುಕಿರ್ತೀವೇನೋ. ಸಾಯೋವರೆಗೂ ಇದನ್ನೇ ಕೆಲಸ ನಮಗೆ. ನಮ್ಮ ಮನೇಲಿ ಯಾರೋ ಓದಿಸೂ ಇಲ್ಲ, ಸರ್ಕಾರ ನಮಗೇನು ಹೆಲ್ಪು ಮಾಡಿಲ್ಲ. ಇಲ್ಲ ವಯಸ್ಸಾಗೋಯ್ತು ಮನೇಲಿರ್ರಿ ವ್ಯಾಪಾರ ಮಾಡಬೇಡಿ ಅಂತ ಏನಾದ್ರು ತಿಂಗ್ಳಿಗೆ ಒಂದು 10,000 ರೂಪಾಯಿ ಕೊಟ್ಟರು ಮನೇಲಿ ಇರ್ತೀವಿ, ಅದು ಕೊಡಲ್ಲ. 2,000 ರೂಪಾಯಿನ 1 ರೂಪಾಯಿ ಕೊಡಲ್ಲ ರೀ. ಯಾರಿಗೋ ಕೊಡ್ತಾರೆ, ನಮಗೆ ಎಲ್ಲಿ ಕೊಡ್ತಾರೆ? ರೇಷನ್ ಕಾರ್ಡೇ ಇಲ್ದಿರ ಮಾಡಿದ್ದಾರೆ. ಮಲ್ಲೇಶ್ವರಂ 8th ಕ್ರಾಸ್ ಅಂದರೆ ರೇಷನ್ ಎಲ್ಲ ಹೋಗು ಅಂತಾರೆ. ಯಾಕೆ? ಯಾರಿಗೆ ಗೊತ್ತು? ಮಲ್ಲೇಶ್ವರಂ 8th ಕ್ರಾಸಲ್ಲಿ ಎಲ್ಲ ಮೇಲ್ಗಡೆಯಿಂದ ಹಂಗೆ ಸುರಿತೈತೆ. ನಾವು ಕಷ್ಟಪಡಲ್ಲ, ನಮ್ಗೆ ಯಾರು ಕಷ್ಟಪಟ್ಟರೆ ಊಟ ಅಂತ ಇಲ್ಲ, ಎಲ್ಲರೂ ಬಾಚಿಕೊಡ್ತಾರೆ ಅಂತ ತಿಳ್ಕೊಬಿಟ್ಟವ್ರೆ. ರೇಷನ್ ಕಾರ್ಡಿಗೆ ಹೋದ್ರೆ ರೇಷನ್ ಇಲ್ಲಿಲ್ಲ, ಹೋಗಮ್ಮ ಅಲ್ಲಿಗೆ ಅಂತಾರೆ. ಅಲ್ಲಿ ಹೋದ್ರೆ ಅಲ್ಲಿ ಇಲ್ಲಿಲ್ಲಮ್ಮ ನಿಮ್ಮದು ಕಾರ್ಡು ಅಂತಾರೆ. ಎಷ್ಟು ಬೀದಿಗಳಿಯೋದು ನಾವು ಕಾರ್ಡ್ ಎತ್ಕೊಂಡು ವಾಪಸ್ ಬಂದು ರೇಷನ್ ಕಾರ್ಡೇ ಬೇಡ ಅಂತ ಇಟ್ಬಿಟ್ಟಿದ್ವಿ. ರೇಷನೇ ಕೊಡಲ್ಲ. ಹಂಗೆಲ್ಲ ಆಗ್ತಾಯಿದೆ. ನಮ್ಮನ್ನೆಲ್ಲ ಎಬ್ಬರಿಸ್ಬಿಟ್ರೆ ನಾವು ಎಲ್ಲಿಗೆ ಹೋಗೋದು? ಹೆಂಗೆ ಬದುಕೋದು ನಾವು? ನೀವು ಜನಸಾಮಾನ್ಯರಿಗೆ ಇಷ್ಟೊಂದು ತೊಂದರೆ ಕೊಟ್ಟರೆ ಓಡಾಡೋಕೆ ತುಂಬ ಕಷ್ಟ ಆಗುತ್ತಲ್ವಾ? ನಾವೇನು ತೊಂದರೆ ಕೊಡ್ತೀವಿ ನೋಡಿ? ನಮ್ಮ ಹತ್ರ ಯಾರಾದ್ರು ನಿಂತಿದ್ದಾರೆ ನೋಡಿ, ಹೂವು ಮಾರೋರ ಹತ್ರ ಯಾರಾದ್ರು ಇದ್ದಾರೆ ನೀವೇ ನೋಡಿ. ಬರ್ತಾರೆ, ಒಂದು 5 ನಿಮಿಷ ನಿಂತ್ಕೊಳ್ತಾರೆ, ತೊಗೊಳ್ತಾರೆ, ಹೋಗ್ತಾ ಇರ್ತಾರೆ. ನಾವೇನು ಮಾಡೋಕ್ಕಾಗತ್ತೆ ಹೇಳಿ? ಆ ಕಾಲದಿಂದನೂ ನಾವು ಇದೇ ಬದುಕಿದ್ದೀವಿ. ಇನ್ನು ಇದ್ರ ಮೇಲೆ ಎಷ್ಟು ವರ್ಷ ಹಬ್ಬ ಬಂದು ಒಂದು 5 ವರ್ಷನ. ಆಮೇಲೆ ನಮ್ಮ ಮಕ್ಕಳನ್ನಂತೂ ಬೀದಿಗೆ ನಾವು ಬಿಡಲ್ಲ. ಸಾಕಾಗೋಗ್ಬಿಟ್ಟೈತೆ ನಮಗೆ. ನಾವೀ ಕಷ್ಟಪಟ್ಟು ಪಟ್ಟು ಪಟ್ಟು ಸಾಕಪ್ಪ ಅನ್ನಿಸ್ಬಿಟ್ಟೈತೆ. ಏನು ಮಾಡ್ಬೇಕು ಹೇಳಿ ನೀವೇ? ಬೇರೆ ಏನಾದರೂ ಇದೆಯಾ? ಇಲ್ಲ ನಮ್ಮ ಮಕ್ಕಳು ದುಡ್ದು ಹಾಕೋಂಥ, ನಾವು ದುಡ್ದು ನಮ್ಮ ಮಕ್ಕಳ ಸಾಕೋಂಥ ಪರಿಸ್ಥಿತಿ. ಇವಾಗ ಇವನ್ನೆಲ್ಲ ದೊಡ್ಡವ್ರು ಮಾಡೋವರೆಗೂ ನಾವು ಬದುಕೇ ಇರಬೇಕು, ನಾವು ಕಷ್ಟಪಡಲೇಬೇಕಾ? ಒಂದು ಸ್ಕೂಲಿಗೆ ಕಳಿಸ್ಬೇಕು ಅಂತಂದ್ರೂ, ಎಲ್ಲಾದರೂ ಒಳ್ಳೆಯ ಸ್ಕೂಲ್ ಕಳ್ಸೋಣ ಅಂತಂದರೆ ನಾವು ಕಷ್ಟಪಟ್ಟರೆ ಹೂವು ಮಾರೋರು ಬಿಡು ಒಂದು 5,000 ರೂಪಾಯಿ ಕೊಡು ಅಂತಾರೆ. ನಾವು 1 ಲಕ್ಷ ಕಟ್ಟಬೇಕು, ಬೇರೊಬ್ಬರು 1 ಲಕ್ಷ ಕಟ್ಟಬೇಕು. ಗೌರ್ಮೆಂಟ್ ಸ್ಕೂಲಿಗೆ ಕಳ್ಸೋಣ ಅಂತಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ರೋಡಲ್ಲಿ ಮಕ್ಕಳು ನಡ್ಕೊಂಡು ಹೋಗೋವಾಗಲೇ ಮನೆಗೆ ಬಂದು ಸೇರೋವರೆಗೂ ಗ್ಯಾರಂಟಿ ಇಲ್ಲ ಅಲ್ವರ? ಇವಾಗ ಎಂಥ ಪರಿಸ್ಥಿತಿ, ಇವಾಗ ಏನು ಪ್ರಪಂಚ? ಇವಾಗ ನಾವೇನು ಮಾಡ್ಬೇಕು ಹೇಳಿ? ಹೆಂಗೆ ಬಾಳೋದು, ಹೆಂಗೆ ಬದುಕೋದು? ಒಂದು ದಾರಿ ತೋರಿಸ್ಬಿಡ್ಲಿ, ನಾವು ಹಂಗೆ ಮಾಡ್ತೀವಿ ಅಲ್ವಾ? ಇಲ್ಲ ಗಾಡಿ ಹಾಕ್ಕೊಡ್ತೀನಿ ಅಂದರು, ಗಾಡಿ ತಳ್ಕೊಂಡು ಹೋಗೋಂಥ ಶಕ್ತಿ ಇದೆಯಾ ನಮಗೆ? ಅದು ಶಕ್ತಿ ಇಲ್ಲ ನಮಗೆ. ಕಷ್ಟ ಕಾಲ ನಮಗೆ. ಏನು ಮಾಡೋದು? ಇದರಲ್ಲೇ ಇರಬೇಕು. ಆಮೇಲೆ ಏನು ನೋಡೋಣ, ದೇವ್ರ ಇಚ್ಛೆ.